ಹಲೋ ಎವ್ರಿವನ್. 28ನೇ ಪ್ರಶ್ನೆಯನ್ನ ಗಮನಿಸೋಣ. ಒಂದು ಅಂಕದ ಪ್ರಶ್ನೆಯಾಗಿದೆ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯ. ಇಲ್ಲಿ ನೋಡಿ, ಆಕ್ಸಾನ್ ಕೊಟ್ಟಿದ್ದಾರೆ, ಡೆಂಡ್ರೈಟ್ ಕೊಟ್ಟಿದ್ದಾರೆ. ಈಗಲೇ ಗೊತ್ತಾಗೋಯ್ತು ನಿಮ್ಗೆ, ಇದು ನರಕೋಶದ ಚಿತ್ರ ಅಥವಾ ನರಕೋಶಕ್ಕೆ ಸಂಬಂಧಪಟ್ಟಂತಹ ಚಿತ್ರ. ಇದು ಎಕ್ಸ್ ಏನಿದೆ, ಒಂದು ನರಕೋಶದ ಆಕ್ಸಾನ್ಗೆ ಮತ್ತೆ ಮತ್ತೊಂದು ನರಕೋಶದ ಡೆಂಡ್ರೈಟ್ಗೆ ಸಂಬಂಧವನ್ನ ಕಲ್ಪಿಸ್ತಾ ಇದೆ. ಹಾಗಿದ್ರೆ ಇದೇನು? ಆಪ್ಷನ್ ಎ, ನರಕೋಶ ರಾಸಾಯನಿಕಗಳನ್ನು ವಿದ್ಯುದಾವೇಶಗಳಂತೆ ರವಾನಿಸುವುದು. ತಪ್ಪಾದ ಉತ್ತರ. ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ಸಂಸರ್ಗ ಅನ್ನುವಂಥದ್ದು ಸರಿಯಾಗಿದೆ, ಆದ್ರೆ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು ಇದು ತಪ್ಪಾದ ಉತ್ತರ. ಹಾಗಾಗಿ ಕಾರ್ಯವನ್ನ ತಪ್ಪಾಗಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ, ನರಕೋಶ ತಪ್ಪು. ವಿದ್ಯುದಾವೇಗಗಳನ್ನು ರಾಸಾಯನಿಕಗಳಂತೆ ರವಾನಿಸುವುದು ತಪ್ಪಾದ ಉತ್ತರ. ಆಪ್ಷನ್ ಡಿ, ಸಂಸರ್ಗ ಹೌದು. ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ಆಪ್ಷನ್ ಡಿ ಸರಿಯಾದ ಉತ್ತರ. ಸಂಸರ್ಗ ಇದು ಸಂಸರ್ಗವಾಗಿರುತ್ತೆ. ಇಲ್ಲಿ ಮೊದ್ಲೇನಾಗುತ್ತೆ, ಡೆಂಡ್ರೈಟ್ನ ತುದಿ ಒಂದು ಮಾಹಿತಿಯನ್ನ ಪಡ್ಕೊಂಡು ಅದರಿಂದ ಒಂದು ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಆ ರಾಸಾಯನಿಕ ಕ್ರಿಯೆ ಇಲೆಕ್ಟ್ರಿಕ್ ಸಿಗ್ನಲ್ ಆಗಿ ವಿದ್ಯುದಾವೇಗಗಳನ್ನ ಉಂಟು ಮಾಡುತ್ತೆ. ಈಗ ಆ ವಿದ್ಯುತ್ ಸಂಕೇತ ಏನಿದೆ ಅದು ಕೋಶ ಕೋಶ ಜೀವಕೋಶದೊಳಗೆ ಬರುತ್ತಿದೆ, ನರಕೋಶದೊಳಗೆ ಬರುತ್ತೆ. ಅಲ್ಲಿಂದ ಆಕ್ಸಾನ್ಗೆ ಹೋಗಿ ಆಕ್ಸಾನ್ನ ತುದಿಯನ್ನ ತಲುಪುತ್ತೆ. ಆಕ್ಸಾನ್ನ ತುದಿ ಏನಿದೆ, ಈಗ ಇಲ್ಲಿಂದ ಮತ್ತೊಂದು ನರಕೋಶಕ್ಕೆ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗ್ಬೇಕಲ್ಲ. ಈಗ ಇನ್ನೊಂದು ಡೆಂಡ್ರೈಟ್ ತುದಿಗೆ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡುವಾಗ ಇಲ್ಲಿ ಎಕ್ಸ್ ಅಂತ ತೋರಿಸಿದಾರ, ಇದು ಸಂಸರ್ಗ. ಇಲ್ಲಿ ಆಕ್ಸಾನ್ನ ತುದಿಗೆ ಬಂದ ತಕ್ಷಣ ಇದು ಕೆಲವೊಂದಿಷ್ಟು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಈ ರಾಸಾಯನಿಕಗಳೇನಿದೆ ಮತ್ತೆ ಆ ಡೆಂಡ್ರೈಟ್ ಇರುವಂತದ್ದು ಅದನ್ನ ಪಡ್ಕೊಂಡು ಮತ್ತೆ ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಸಂಸರ್ಗ ಇದು ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಡೆಂಡ್ರೈಟ್ಗೆ ರವಾನಿಸುವುದು. ಇಲ್ಲಿ ಫಸ್ಟ್ ಹೇಳಿದ್ನಲ್ಲ, ಡೆಂಡ್ರೈಟ್ ಅಲ್ಲಿ ಉತ್ಪತ್ತಿಯಾದಂತಹ ಡೆಂಡ್ರೈಟ್ ಮಾಹಿತಿಯನ್ನ ಪಡ್ಕೊಂಡು ರಾಸಾಯನಿಕವಾಗಿ ಪರಿವರ್ತಿಸುತ್ತೆ. ಆ ರಾಸಾಯನಿಕ ಕ್ರಿಯೆ ಒಂದು ವಿದ್ಯುತ್ ಸಂಕೇತವನ್ನ ಉತ್ಪಾದಿಸುವಂತದ್ದು. ಅದು ಕೋಶ ಕಾಯದೊಳಗೆ ಬರುತ್ತೆ. ಕೋಶ ಕಾಯದಿಂದ ಆಮೇಲೆ ಆಕ್ಸಾನ್ ನಿಂದ ಅದೇ ರೀತಿ ಕಂಟಿನ್ಯೂ ಆಗಿರುತ್ತೆ. ಸಂಸರ್ಗವನ್ನ ದಾಟಿ ಮತ್ತೊಂದು ನರಕೋಶದ ಡೆಂಡ್ರೈಟ್ಗೆ ರವಾನೆಯಾಗುವಂತದ್ದು. ಥ್ಯಾಂಕ್ ಯು.